ಹಾಯ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ತಿಳ್ಕೊಳ್ತಾ ಇರುವಂತಹ ವಿಷಯ ಹರಿದ್ವಾರದ ಮಹಿಮೆ. ದೇವರ ಮಹಾದ್ವಾರವೇ ಹರಿದ್ವಾರ, ಋಷಿಕೇಶ, ಬದ್ರಿನಾಥ. ಹರಿದ್ವಾರ ಉತ್ತರಾಖಂಡದ ಪರ್ವತ ಪ್ರದೇಶದಲ್ಲಿ ಇದೆ. ಹರಿದ್ವಾರ ಹಿಮಾಲಯದ ತಪ್ಪಲಲ್ಲಿ ಹುಟ್ಟಿದ ಗಂಗಾ ನದಿ ಬೆಟ್ಟ, ಗುಡ್ಡ, ಕೊರಕಲುಗಳಿಂದ ಹರಿದು ಬಂದು ಹರಿದ್ವಾರದ ವಿಶಾಲವಾದ ಬಯಲಿನಲ್ಲಿ ಸೇರಿ ಪೂರ್ತಿ ಆವರಿಸುತ್ತದೆ. ಆದ್ದರಿಂದ ಹರಿದ್ವಾರದ ಗಂಗಾದ್ವಾರ ಎಂದು ಕರೆಯುತ್ತಾರೆ. ಹರಿದ್ವಾರ ಪುಣ್ಯಕ್ಷೇತ್ರ ಕುರಿತಾಗಿ ಇರುವ ಪುರಾಣದ ಹಿನ್ನೆಲೆ ಪ್ರಕಾರ, ಪುರಾಣ ಕಾಲದಲ್ಲಿ ದೇವದಾನವರ ನಡುವೆ ಸಮುದ್ರ ಮಂಥನ ನಡೆದಾಗ ಮೊದಲು ಬಂದ ವಿಷವನ್ನು ಶಿವನು ಜಗತ್ತಿನ ಕಲ್ಯಾಣಕ್ಕಾಗಿ ಅಗ್ರಭಾಗವಾಗಿ ಸ್ವೀಕರಿಸುತ್ತಾನೆ. ನಂತರ ಬಂದ ಅಪ್ಸರೆಯರು ಕಾಮಧೇನು, ಶ್ವೇತಾಶ್ವಗಳ ಜೊತೆ ಅಮೃತ ಕಲಶ ಹೊತ್ತ ಧನ್ವಂತರಿ ಬರುತ್ತಾನೆ. ಬಂದ ಅಮೃತವನ್ನು ದಾನವರಿಗೆ ತಿಳಿಯದಂತೆ ಕೃಷ್ಣನು ಮೋಹಿನಿ ವೇಷದಲ್ಲಿ ಬಂದು ದೇವತೆಗಳಿಗೆ ದೊರೆಯುವಂತೆ ಮಾಡುತ್ತಾನೆ. ಈ ರೀತಿ ಅಮೃತ ಸ್ವರ್ಗ ಸೇರುತ್ತದೆ. ಮುಂದೆ ಗರುಡನು ತಾಯಿಯ ದಾಸ್ಯತ್ವ ಬಿಡಿಸಲು ದೇವಲೋಕಕ್ಕೆ ಬಂದು ಅಮೃತ ಕಳಶವನ್ನು ಹೊತ್ತು ಹೋಗುತ್ತಿದ್ದಾಗ ನಾಸಿಕ, ಉಜ್ಜಯಿನಿ, ಪ್ರಯಾಗ ಮತ್ತು ಹರಿದ್ವಾರದಲ್ಲಿ ಅಮೃತದ ಹನಿಗಳು ತುಳುಕಿತು. ಕಲಶದಿಂದ ಅಮೃತ ಬಿಂದು ತುಳುಕಿದ ಕಾರಣ ಈ 4 ಕ್ಷೇತ್ರಗಳು ಪ್ರಮುಖ ಕ್ಷೇತ್ರಗಳಾಗಿವೆ. ಹಾಗೂ ಈ ಕ್ಷೇತ್ರದ ಸುತ್ತಮುತ್ತಲೂ ಅನೇಕ ಧಾರ್ಮಿಕ ಪುಣ್ಯಕ್ಷೇತ್ರಗಳು, ಪುರಾತನ ದೇವಾಲಯಗಳು, ಆಶ್ರಮಗಳು ಸಾಕಷ್ಟು ಇವೆ. ಹರಿದ್ವಾರದ ಪುಣ್ಯಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ಕಳೆದು ಪುಣ್ಯ ಲಭಿಸುತ್ತದೆ ಎಂಬುದಕ್ಕೆ ಒಂದು ಪುರಾಣ ಕಥೆ ಇದೆ. ಮಹಾಭಾರತದ ಕುರುಕ್ಷೇತ್ರದಲ್ಲಿ ಕಳಿಂಗ ಎಂಬ ಚಾಂಡಾಲನಿದ್ದನು. ಅವನು ಊರ ಹೊರಗೆ ಯಾರಿಗೂ ಕಾಣದಂತೆ ಹಗಲೆಲ್ಲ ತಲೆಮರೆಸಿಕೊಂಡು ರಾತ್ರಿಯ ಹೊತ್ತಿನಲ್ಲಿ ಕೊಲೆ, ಸುಲಿಗೆ, ದರೋಡೆ ಮಾಡಿ ಜೀವನ ಸಾಗಿಸುತ್ತಿದ್ದನು. ಅವನಿರುವ ಕಾಡಿನ ಮಾರ್ಗದಲ್ಲಿ ಅಪರಿಚಿತರು ಯಾರಾದರೂ ಬಂದರೆ ಅವರನ್ನು ಕೊಂದು ಸುಲಿಗೆ ಮಾಡುತ್ತಿದ್ದನು. ಇಷ್ಟೇ ಅಲ್ಲದೆ ಊರ ಒಳಗೆ ವೇಷ ಮರೆಸಿಕೊಂಡು ಬಂದು ಮಕ್ಕಳನ್ನು ಅಪಹರಿಸಿ ಅವುಗಳ ಮೈ ಮೇಲೆ ಇದ್ದ ಆಭರಣಗಳನ್ನು ತೆಗೆದುಕೊಂಡು ಮಕ್ಕಳನ್ನು ಕೊಲ್ಲುತ್ತಿದ್ದನು. ಕಾಟ ಸಹಿಸಲಾಗದೆ ಜನ ಹೆದರಿದರು. ಒಮ್ಮೆ ಗ್ರಹಣ ಕಾಲ ಸಮಯ. ಕುರುಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡಲು ದೂರದಿಂದ ಜನರು ಬಂದರು. ಹಾಗೆಯೇ ಒಬ್ಬ ಶ್ರೀಮಂತ ವೈಶ್ಯನು ಸಹ ಅಲ್ಲಿ ಸ್ನಾನ ಮಾಡಿ ದಾನ ಧರ್ಮ ಮಾಡಬೇಕೆಂದು ಆಳುಗಳೊಂದಿಗೆ ಕುದುರೆ ಮೇಲೆ ಬಂದನು. ವೈಶ್ಯನು ತೀರ್ಥ ಸ್ನಾನ ಮಾಡಿ ಗ್ರಹಣ ಕಾಲದಲ್ಲಿ ಅಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ದಾನ ಧರ್ಮ ಮಾಡಿ ಕುದುರೆ ಹತ್ತಿ ತನ್ನ ಊರಿಗೆ ಹೊರಟನು. ಅವನ ಹಿಂದೆ ಮುಂದೆ 20 ಕಾಲಾಳುಗಳು ಹೋಗುತ್ತಿದ್ದರು. ವೈಶ್ಯನ ಸಂಪತ್ತನ್ನು ಲೂಟಿ ಮಾಡಬೇಕೆಂದು ಕಳಿಂಗ ಅವನ ಹಿಂದೆಯೇ ವೇಷ ಮರೆಸಿಕೊಂಡು ಬರುತ್ತಿದ್ದನು. ಅಷ್ಟೊಂದು ಕಾವಲು ಪಡೆಯ ಮಧ್ಯೆ ಏನು ಮಾಡಲಾಗಲಿಲ್ಲ. ಅಂದು ಕತ್ತಲಾಯಿತು. ರಾತ್ರಿ ಕಾಡಿನಲ್ಲಿ ಡೇರೆ ಹಾಕಿಕೊಂಡು ವೈಶ್ಯನು ಮಲಗಿದನು. ಅವನ ಕಾವಲು ಕಾಯಲು ಡೇರೆಯ ಸುತ್ತಮುತ್ತ ಕಾವಲು ನಿಂತರು. ವೇಷ ಮರೆಸಿಕೊಂಡು ಬಂದ ಕಳಿಂಗನು ಅವರ್ಯಾರಿಗೂ ಕಾಣದಂತೆ ಡೇರೆ ಒಳಗೆ ನುಗ್ಗಿದನು. ನುಗ್ಗಿ ಬಂದ ಕಳಿಂಗನನ್ನು ಒಬ್ಬ ಆಳು ನೋಡಿ ಅವನ ಕಾಲನ್ನು ಹಿಡಿದುಕೊಂಡು ಜೋರಾಗಿ ಕೂಗಿದನು. ಅಷ್ಟರಲ್ಲೇ ಕತ್ತಿಯನ್ನು ತೆಗೆದ ಕಳಿಂಗನು ತನ್ನ ಕಾಲು ಹಿಡಿದ ಸೇವಕನನ್ನು ಕೊಂದು ಓಡಲು ಪ್ರಯತ್ನಿಸಿದನು. ಆಗ ಎಚ್ಚರಗೊಂಡಿದ್ದ ಇನ್ನೊಬ್ಬ ಕಾವಲುಗಾರ ಕಳ್ಳನನ್ನು ಹಿಡಿದುಕೊಂಡು ಕಳಿಂಗನು ಅವನನ್ನು ಕೊಂದು ಮತ್ತೆ ಓಡುತ್ತಿದ್ದನು. ಮತ್ತೊಬ್ಬ ಬಿಲ್ವಿದ್ಯೆ ಬಲ್ಲ ಕಾವಲುಗಾರ ಬಿಲ್ಲು ಬಾಣ ತೆಗೆದುಕೊಂಡು ಕಳಿಂಗನಿಗೆ ಹೊಡೆದನು. ಕಳಿಂಗನು ಸತ್ತು ಬಿದ್ದನು. ಏನಾಶ್ಚರ್ಯ ಎಂಬಂತೆ ಸತ್ತು ಬಿದ್ದ ಆ 3 ಜನರನ್ನು ಆಕಾಶ ಮಾರ್ಗದಿಂದ ಬಂದ ವಿಮಾನ
ದೇವಲೋಕಕ್ಕೆ ಕರೆದುಕೊಂಡು ಹೋಯಿತು. ಕಾರಣ ಆ ಸ್ಥಳ ಇಂದ್ರಪ್ರಸ್ಥಕ್ಕೆ ಸಮಾನವಾಗಿತ್ತು. ಅಲ್ಲಿರುವ ಗಂಗೆ ಪುಣ್ಯತೀರ್ಥವಾಗಿದ್ದು, ತೀರ್ಥದ ಸಮೀಪವೇ ಪ್ರಾಣ ಬಿಟ್ಟು ಅಪಮೃತ್ಯು ಹೊಂದಿದ್ದರೂ ಸ್ವರ್ಗಕ್ಕೆ ಹೋಗುವ ಸದ್ಗತಿ ದೊರೆಯುತ್ತದೆ. ನಿಮಗೆ ಒಳ್ಳೆಯದಾಗಲಿ ಎಂದು ಆತ್ಮಗಳು ಹೇಳಿ ಹೋದವು. ಇಷ್ಟೆಲ್ಲ ಆಗುವ ವೇಳೆಗೆ ವೈಶ್ಯನಿಗೆ ಎಚ್ಚರವಾಗಿ ತನ್ನ ಸೇವಕರು ಸತ್ತು ಹೋಗಿದ್ದನ್ನು ತಿಳಿದು ದುಃಖಿಸಿದನು. ಹಾಗೂ ಆ ಇಬ್ಬರ ಶರೀರಕ್ಕೂ ಸಂಸ್ಕಾರ ಮಾಡಿಸಿದನು. ನಂತರ ಇಬ್ಬರ ಅಸ್ಥಿಯನ್ನು ಪುಣ್ಯತೀರ್ಥದಲ್ಲಿ ವಿಸರ್ಜಿಸಿದನು. ಆಶ್ಚರ್ಯ ಎಂಬಂತೆ ಮೃತಪಟ್ಟ ಆ ಇಬ್ಬರು ಆಳುಗಳು ಅಸಶರೀರವಾಗಿ ಹೊರಬಂದರು. ವೈಶ್ಯನಿಗೆ ಇದು ಹೇಗೆ ಎಂದು ಆಶ್ಚರ್ಯವಾಯಿತು. ಸಶರೀರವಾಗಿ ಬಂದ ಅವರಿಬ್ಬರು ಹೇಳಿದರು, ಸ್ವಾಮಿ, ಇದು ಈ ತೀರ್ಥಕ್ಷೇತ್ರದ ಮಹಿಮೆ. ನಾವು ಈ ತೀರ್ಥ ಸಮೀಪದ ಹತ್ತಿರವೇ ಮೃತಪಟ್ಟಿದ್ದರಿಂದ ನಮಗೆ ಸ್ವರ್ಗಲೋಕ ದೊರಕಿತ್ತು. ನಮ್ಮ ದೇಹಕ್ಕೆ ಸಂಸ್ಕಾರ ಮಾಡಿ ಈ ತೀರ್ಥದಲ್ಲಿ ಅಸ್ಥಿ ವಿಸರ್ಜಿಸಿದ್ದರಿಂದ ಮತ್ತೆ ಸಶರೀರವಾಗಿ ಬಂದೆವು. ನಮಗೆ ಸದ್ಗತಿ ದೊರಕಿಸಿ ಸತ್ಯಲೋಕ ಪ್ರಾಪ್ತಿಯಾಗಿ ಅಲ್ಲಿಗೆ ಹೋಗುತ್ತಿದ್ದೇವೆ. ಕಳ್ಳನ ದೇಹವನ್ನು ಹುಡುಕಿಕೊಂಡು ಸಂಸ್ಕಾರ ಮಾಡಿಸಿ ಅವನಿಗೂ ನಮ್ಮಂತೆ ಸದ್ಗತಿ ದೊರೆಯಲಿ ಎಂದು ಅವರು ಸತ್ಯಲೋಕಕ್ಕೆ ಹೋದರು. ವೈಶ್ಯನು ಕಳ್ಳನ ಶರೀರಕ್ಕೂ ಸಂಸ್ಕಾರ ಮಾಡಲು ಶರೀರವನ್ನು ಹುಡುಕಿಸಿದನು, ಆದರೆ ಸಿಗಲಿಲ್ಲ. ಕಳ್ಳನಿಗೆ ಸಂಸ್ಕಾರವಾಗದೆ ಹಾಗೂ ಅವನ ಅಸ್ಥಿ ತೀರ್ಥಕ್ಷೇತ್ರದಲ್ಲಿ ಬೀಳದ ಕಾರಣ ಅವನು ಮತ್ತೆ ಸಶರೀರವಾಗಿ ಬರಲಾಗಲಿಲ್ಲ. ಪುಣ್ಯಕ್ಷೇತ್ರದ ತೀರ್ಥದ ಸಮೀಪ ಪ್ರಾಣ ಬಿಟ್ಟ ಕಾರಣ ಚಾಂಡಾಲನಾದರೂ ಅವನಿಗೆ ಸ್ವರ್ಗ ಲಭಿಸಿತು. ಇಂಥ ಬೆಳವಣಿಗೆಯನ್ನು ಕಂಡು ಸಂಸ್ಕಾರವಂತ ವೈಶ್ಯನ ಮನಸ್ಸು ಮತ್ತಷ್ಟು ಶುದ್ಧವಾಗಿ ಆತ ಅದೇ ತೀರ್ಥದಲ್ಲಿ ಸ್ನಾನ ಮಾಡಿದನು. ದೇವತೆಗಳನ್ನು ಪ್ರಾರ್ಥಿಸಿ, ನನಗೆ ಒಳ್ಳೆಯ ಸಂತಾನ ಕರುಣಿಸು. ಧರ್ಮದಿಂದ ಸಂಪಾದನೆ ಮಾಡಿದ ಧನದಿಂದ ಸಾವಿರಾರು ಬ್ರಾಹ್ಮಣರ ಭೋಜನ ಮಾಡಿಸಿ ದಾನ ಧರ್ಮಗಳನ್ನು ಮಾಡಿ ಬಂಧುಗಳನ್ನು ಸತ್ಕರಿಸಿ ಭಗವಂತನನ್ನು ಆರಾಧಿಸಿ ಅವನ ನಾಮಸ್ಮರಣೆ ಮಾಡುವಂತ ಮನಸ್ಸನ್ನು ಕರುಣಿಸು ದೇವ. ಇಂಥ ನಾನಾ ರೀತಿಯ ಪುಣ್ಯ ಕಾರ್ಯಗಳನ್ನು ನನ್ನ ಜೀವಿತಾವಧಿ ಇರುವ ತನಕ ಮಾಡಿ ನಿನ್ನ ಲೋಕಕ್ಕೆ ಬರುವಂತಾಗಲಿ ಎಂದು ಪ್ರಾರ್ಥಿಸಿ ಬಂಧುಗಳನ್ನು ಸತ್ಕರಿಸಿ ಭಗವಂತನನ್ನು ಆರಾಧಿಸಿ ಅವನ ನಾಮಸ್ಮರಣೆ ಮಾಡುವಂತ ಮನಸ್ಸನ್ನು ಕರುಣಿಸು ದೇವ. ಇಂಥ ನಾನಾ ರೀತಿಯ ಪುಣ್ಯ ಕಾರ್ಯಗಳನ್ನು ನನ್ನ ಜೀವಿತಾವಧಿ ಇರುವ ತನಕ ಮಾಡಿ ನಿನ್ನ ಲೋಕಕ್ಕೆ ಬರುವಂತಾಗಲಿ ಎಂದು ಪ್ರಾರ್ಥಿಸಿ ಶುದ್ಧ ಮನಸ್ಸಿನಿಂದ ಬೇಡಿದನು. ಅವನ ಬೇಡಿಕೆ ಹಾಗೂ ಅವನ ಮನಸ್ಸಿನಂತೆ ಒಳ್ಳೆಯ ಸಂತಾನವನ್ನು ಪಡೆದನು. ಧರ್ಮದಿಂದ ಸಂಪಾದನೆ ಮಾಡಿ ಅಂದುಕೊಂಡ ಎಲ್ಲವನ್ನೂ ಜೀವಿತಾವಧಿಯಲ್ಲಿ ಮಾಡಿ ಶತಾಯುಷಿಯಾಗಿ ಬದುಕಿ ಮುಂದೆ ಭಗವಂತನ ನಿವಾಸ ಸೇರಿದನು. ಗೊತ್ತಿದ್ದೋ ಗೊತ್ತಿಲ್ಲದೆ ಪಾಪ ಕಾರ್ಯಗಳನ್ನು ಮಾಡಿ ಸತ್ತ ಮೇಲೂ ಸದ್ಗತಿಯನ್ನು ಕೊಡುವ ಪುಣ್ಯಕ್ಷೇತ್ರವೇ ಹರಿದ್ವಾರ ಆಗಿದ್ದು, ಅಲ್ಲಿ ಹರಿವ ಗಂಗಾ ನದಿ ಪುಣ್ಯತೀರ್ಥವಾಗಿದೆ. ಮಹಿಮಾನ್ವಿತ ಪುಣ್ಯಕ್ಷೇತ್ರಗಳಾದ ಹರಿದ್ವಾರ, ಋಷಿಕೇಶ, ಕೇದಾರ, ಬದರಿ, ನಾಸಿಕ, ಉಜ್ಜಯಿನಿ, ದ್ವಾದಶಲಿಂಗ ಕ್ಷೇತ್ರಗಳು, ಕಾಶಿ, ರಾಮೇಶ್ವರ ಇಂಥ ಕ್ಷೇತ್ರಗಳ ದರ್ಶನವನ್ನು ಅನುಗ್ರಹಿಸು. ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿ ಕುಟುಂಬ ರಕ್ಷಣೆ, ದಾನ ಧರ್ಮ ಮಾಡುವಂತ ಮನಸ್ಸನ್ನು ಕೊಡು ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಸಂಕಲ್ಪ ಮಾಡಿಯಾದರೂ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಇಂಥ ಸುಸಂದರ್ಭ ಒದಗುವುದರಲ್ಲಿ ಸಂದೇಹವಿಲ್ಲ. ಹರಿ ಓಂ.